ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ಎಲ್ಲರಿಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಸೊ ಈ ವೀಕೆಂಡಿಗೆ ಈ ಒಂದು ದಿನ ಪ್ರತಿ ಶುಕ್ರವಾರ ಸಿನಿಮಾಗಳು ರಿಲೀಸ್ ಆಗುತ್ತೆ. ಸಿನಿಮಾಗಳ ಬಗ್ಗೆ ನಾವು ಮಾತಾಡ್ತೀವಿ. ಆದರೆ ಈ ವಾರ ಮಾತ್ರ ಗುರುವಾರನೇ ದೊಡ್ಡ ಸಿನಿಮಾಗಳು ಎರಡೂ ರಿಲೀಸ್ ಆಯಿತು. ತುಂಬ ದೊಡ್ಡ ಮಟ್ಟದ ಹೈಪ್ ಕ್ರಿಯೇಟ್ ಮಾಡಿದಂಥ ಸಿನಿಮಾಗಳು ಅದರದೇ ಆದಂಥ ರೀತಿಯಲ್ಲಿ ಓಪನಿಂಗ್ ತಗೊಳ್ತು. ಹಾಗೆಯೇ ತುಂಬ ದೊಡ್ಡ ಸದ್ದನ್ನು ನೆನ್ನೆನೇ ಮಾಡ್ತು. ಆದರೆ ಶುಕ್ರವಾರ ಅಂತ ಬಂದಾಗ ನಮಗೆ ಎಸ್ಪೆಷಲಿ ಕೌಂಟ್ ಆಗೋದು ಇವತ್ತೇ ಸಿನಿಮಾದವ್ರಿಗೆ. ಸೊ ಕೂಲಿ ಸಿನಿಮಾ ಹಾಗೆ ವಾರ್ ಸಿನಿಮಾ ಎರಡೂ ಸಿನಿಮಾಗಳು ತುಂಬ ದೊಡ್ಡ ಮಟ್ಟದ ಹೈಪ್ ಕ್ರಿಯೇಟ್ ಮಾಡಿದಂಥ ಸಿನಿಮಾಗಳು ದೇಶದಲ್ಲಿ. ಸೊ ಎರಡೂ ಸಿನಿಮಾಗಳು ನಿನ್ನೆ ರಿಲೀಸ್ ಆಗಿತ್ತು. ಸೊ ಈ ಸಿನಿಮಾಗಳ ರಿಲೀಸಿಂದ ನಮ್ಮ ಸಿನಿಮಾಗಳಿಗೆ ಒಂದು ದೊಡ್ಡ ಪರಿಣಾಮ ಬೀರುತ್ತೆ. ಶೋಗಳು ಕಿತ್ಕೊಳ್ತಾರೆ ಮತ್ತು ಈ ಸಿನಿಮಾಗಳ ಒಂದು ಅಬ್ಬರದಲ್ಲಿ ನಮ್ಮ ಸಿನಿಮಾಗಳಿಗೆ ಯಾರೂ ಬರಲ್ಲ. ಸೊ ಈ ರೀತಿಯಾದಂಥ ವಾತಾವರಣ ಸೃಷ್ಟಿಯಾಗುತ್ತೆ ಅಂತ ಎಲ್ಲರೂ ಭಾವಿಸಿದರು. ಆದರೆ ರಜನಿಕಾಂತ್ ಕೂಲಿ ಸಿನಿಮಾ ಬಂದರು, NTR ಹಾಗೆಯೇ ಋತಿಕ್ ರೋಷನ್ ವಾರ್ ಬಂದರು. ಕನ್ನಡ ಸಿನಿಮಾಗಳಿಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಆಮೇಲೆ ಎಸ್ಪೆಷಲಿ ಚೆನ್ನಾಗಿ ಓಡ್ತಿದ್ದಂತಹ ಸೂ ಫ್ರಮ್ ಸೋ ಸಿನಿಮಾ ಆಗಲಿ ಅಥವಾ ಮಹಾ ಅವತಾರ್ ನರಸಿಂಹ ಆಗಲಿ, ಈ ಸಿನಿಮಾಗಳಿಗೆ ಶೋಸ್ ಕಡಿಮೆ ಆಗಿರ್ಬೋದು, ಆದರೆ ಅದನ್ನು ನೋಡುವಂತಹ ಜನಸಂಖ್ಯೆ ಆಗಲಿ ಅದರ ಮೇಲಿರುವಂಥ ಕ್ರೇಜ್ ಆಗಲಿ ಒಂದು ಚೂರು ಕೂಡ ಕಡಿಮೆ ಆಗಿಲ್ಲ. ಅದಕ್ಕೆ ಸಾಕ್ಷಿನೇ ಇವತ್ತು ಬುಕ್ ಮೈ ಶೋ ಓಪನ್ ಮಾಡಿ ನೋಡಿದಾಗ ಈಗಷ್ಟೇ ನೋಡ್ತಾ ಇದ್ದೆ. ಸೊ ಅದೇ ಕಾರಣಕ್ಕೆ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಅಂದರೆ ಕೂಲಿ ಸಿನಿಮಾ ನಿನ್ನೆ ಹೈಯೆಸ್ಟ್ ಕಲೆಕ್ಷನ್ಸು, ಅಂದರೆ ದಾಖಲೆಯ ಗಳಿಕೆ ರಜನಿಯವರ ಕೆರಿಯರಲ್ಲಿ. ಅಂದರೆ ಅಷ್ಟು ದೊಡ್ಡ ಮಟ್ಟದ ಓಪನಿಂಗ್ ಸಿಕ್ತು, ಅಷ್ಟು ಶೋಗಳು ಜಾಸ್ತಿಯಾಗಿ ನಿನ್ನೆ ಪ್ರದರ್ಶನ ಆಗಿತ್ತು ಮತ್ತು ಟಿಕೆಟ್ ರೇಟ್ ಕೂಡ ಜಾಸ್ತಿ ಇತ್ತು. ವಾರು ಕೂಡ ಹಾಗೇ ತುಂಬ ಶೋಗಳನ್ನು ಆ ಸಿನಿಮಾ ಕಸ್ಕೊಂಡಿತ್ತು. ಹಾಗೆಯೇ ಅಲ್ಲೂ ಕೂಡ ಟಿಕೆಟ್ ಬೆಲೆ ಜಾಸ್ತಿ ಇತ್ತು. ಹಾಗಾಗಿ ಅದರದೇ ಆದಂಥ ವೇನಲ್ಲಿ ಆ ಸ್ಟಾರ್ ಕಾಸ್ಟ್ಗೆ, ಆ ಪ್ರೊಡಕ್ಷನ್ ಸ್ಕೇಲ್ಗೆ ಮತ್ತು ಆ ಸಿನಿಮಾಗಳು ಕ್ರಿಯೇಟ್ ಮಾಡಿದಂಥ ಹೈಪಿಗೆ ತಕ್ಕಂತೆ ಅವರು ಕಲೆಕ್ಷನ್ ಮೊದಲನೇ ದಿನ ಮಾಡಿಕೊಂಡ್ರು. ಆದರೆ ಇವತ್ತು ಎರಡನೇ ದಿನ, ಇವತ್ತಿನ ಬಜ್ ನೋಡೋ ಥರದಾದರೆ, ಇವತ್ತಿನ ಟಿಕೆಟ್ ಬುಕ್ಕಿಂಗ್ ನೋಡೋ ಥರದಾದರೆ ಸೂ ಫ್ರಮ್ ಸೋ ಎದುರು ಕೂಲಿ ಖಂಡಿತವಾಗ್ಲೂ ದೊಡ್ಡದಾಗೇನೂ ಮಾಡಿಲ್ಲ. ಸೊ ಅದರ ನಿರೀಕ್ಷೆ, ಅದರ ಕ್ರೇಜ್ ಆಗಲಿ ಅಷ್ಟರ ಮಟ್ಟಿಗೆ ಇವತ್ತಿಗೆ ಅದು ಸಸ್ಟೈನ್ ಆಗಿಲ್ಲ. ನಾಳೆ ಶನಿವಾರದ ಬುಕ್ಕಿಂಗ್ ಆಗಲಿ ಭಾನುವಾರದ ಬುಕ್ಕಿಂಗ್ ಆಗಲಿ ಓಪನ್ ಮಾಡಿದ್ರೆ ಸೂ ಫ್ರಮ್ ಸೋ ಸಿನಿಮಾದ ಶೋಗಳು ಕಡಿಮೆ ಇದ್ದರೂ ಬುಕ್ಕಿಂಗ್ಸ್ ಹ್ಯೂಜ್ ಇದೆ. ಎಲ್ಲ ಕಡೆ ಆರೆಂಜ್ ಕಲರು ಕಾಣಿಸ್ತಾ ಇದೆ, ಗ್ರೀನ್ ತುಂಬ ಕಡಿಮೆ ಕಡೆ ಕಾಣಿಸ್ತಾ ಇದೆ, ಅಂದರೆ ಬುಕ್ಕಿಂಗ್ಸ್ ಆಗದೆ ಇರುವಂಥದ್ದು. ಬಟ್ ಇದು ಆರೆಂಜ್ ಜಾಸ್ತಿ ತೋರಿಸ್ತಾ ಇದೆ. ಅದೇ ಕೂಲಿ ನೋಡಿದಾಗ ಕಂಪ್ಯಾರಿಟಿವ್ಲಿ ಕೂಲಿ ಆಗಲಿ ವಾರ ಆಗಲಿ ನಾವು ನೋಡ್ತಾ ಹೋದಾಗ ಅಲ್ಲಿ ಗ್ರೀನ್ ಜಾಸ್ತಿ ಇದೆ. ನಾಳೆ ನಾಡಿದ್ದಿಗೆ ವೀಕೆಂಡ್ಗೆ ಅಷ್ಟು ಬುಕ್ಕಿಂಗ್ ಆಗಿಲ್ಲ. ಬಟ್ ಕನ್ನಡ ಸಿನಿಮಾಗೆ ಬುಕ್ಕಿಂಗ್ಸ್ ಆಲ್ರೆಡಿ ಆಗೋಗಿದೆ. ಮೇ ಬಿ ಶೋಸ್ನ ಓಪನ್ ಮಾಡಿದ್ರೂ ಮಾಡ್ಬೋದು. ನಾಳೆಯಿಂದ ಸೂ ಫ್ರಮ್ ಸೋಗೆ ಅಥವಾ ಮಹಾ ಅವತಾರ್ ನರಸಿಂಹಗೆ ಇನ್ನೊಂದಷ್ಟು ಶೋಗಳು ಹೆಚ್ಚಿಗೆ ಆದರೂ ಆಗಬಹುದು. ಆ ರೀತಿಯಾದಂಥ ವಾತಾವರಣ ಬುಕ್ ಮೈ ಶೋನಲ್ಲಿದೆ, ನೀವು ನೋಡ್ಬೋದು. ಸೊ ನಾವೇನೋ ಅಂದ್ಕೊಂಡಿದ್ದೆ ಅಂದರೆ ಕೂಲಿ ಸಿನಿಮಾ ಬಂದರೆ ಇದು 100 ಕೋಟಿ ಮಾಡುತ್ತೋ ಇಲ್ವೋ, ಈಗಾಗಲೇ 75-80ರವರೆಗೂ ರೀಚ್ ಆಗಿದೆ ಸಿನಿಮಾ. ಸೊ ಈ ವಾರ ಕೂಲಿ ಬಂದು ವಾರ್ ಬಂದು ಎಲ್ಲ ಕಸ್ಕೊಂಡ್ಬಿಡುತ್ತೆ, ಸೂ ಫ್ರಮ್ ಸೋ 100 ಕೋಟಿ ಮಾಡೋಕ್ಕಾಗಲ್ವೇನೋ ಅನ್ನೋ ಒಂದು ಸಣ್ಣ ಆತಂಕ ಇತ್ತು. ಬಟ್ 100 ಕೋಟಿ 100% ಮಾಡುತ್ತೆ ಅನ್ನೋದಕ್ಕೆ ಇವತ್ತು ಒಂದು ಪುಷ್ಟಿ ಸಿಕ್ಕಿದೆ. ಮತ್ತು ಶನಿವಾರ ಭಾನುವಾರದ ಬುಕ್ಕಿಂಗ್ಸ್ ಆಲ್ರೆಡಿ ಶುರುವಾಗಿದೆ. ಸೊ ನೀವು ನೋಡ್ಬೋದು ಆಲ್ಮೋಸ್ಟ್ 50%, 60%, 70% ಅಷ್ಟು ಸೀಟ್ಗಳು ಫಿಲ್ ಆಗ್ತಿರೋವಂಥದ್ದು. ಎಲ್ಲೋ ಒಂದು ಕಡೆ ಒಂದು ದೊಡ್ಡ ಆಶಾಭಾವನೆ ಇಲ್ಲಿಂದ ಶುರುವಾಗಿದೆ. ಸೂ ಫ್ರಮ್ ಸೋ 100 ಕೋಟಿ ಮಾಡೋದು ಗ್ಯಾರಂಟಿ ಅಂತ ಅನ್ನಿಸ್ತಾ ಇದೆ. ಈಗಾಗಲೇ ಓವರ್ಸೀಸಲ್ಲಿ ಅಷ್ಟು ದೊಡ್ಡ ಮಟ್ಟದ 15-16 ಕೋಟಿ ಅಲ್ಲಿ ಮಾಡಿದೆ. ಲೋಕಲ್ ಮಾರ್ಕೆಟಲ್ಲಿ ಮತ್ತು ಕೇರಳದಲ್ಲಿ ವಿಶೇಷವಾಗಿ 10 ಕೋಟಿ ದಾಟಿದೆ. ಆ್ಯಂಡ್ ಕನ್ನಡ ಸಿನಿಮಾ ಒಂದು ಬೇರೆ ಭಾಷೆಗೆ ಡಬ್ಬಾಗಿ ಅಲ್ಲಿ ಇಷ್ಟು ಬಿಸ್ನೆಸ್ ಮಾಡಿರೋ ಇದು ಪ್ರಥಮ ಅಂತಲೇ ಹೇಳ್ಬೋದು. ಅದು ಈ ಸ್ಕೇಲ್ ಆಫ್ ಸಿನಿಮಾ, ಅಂದರೆ ಈ ಒಂದು ಸ್ಕೇಲ್ ಆಫ್ ಸಿನಿಮಾ ಆ ರೀತಿ ಮಾಡಿರೋದು ಪ್ರಥಮ ಅಂತ ಹೇಳ್ಬೋದು. ತೆಲುಗಲ್ಲೂ ಯಶಸ್ವಿಯಾಗಿ ಪ್ರದರ್ಶನ ಆಗ್ತಾಯಿದೆ. ಈ ನಡುವೆ ಅಜಯ್ ದೇವ್ಗನ್ ಅವರು ಈ ಸಿನಿಮಾನ ತಂಡವನ್ನು ಕರೆಸ್ಕೊಂಡು ಕೊಂಡಾಡಿದ್ದಾರೆ. ಸೊ ಈ ಸಿನಿಮಾನ ಹಿಂದಿಯಲ್ಲಿ ರೀಮೇಕ್ ಮಾಡೋದು ಆಲ್ಮೋಸ್ಟ್ ಖಚಿತ ಆಗಿದೆ. ಆದರೆ ಯಾರು ಪ್ರೊಡಕ್ಷನ್ ಏನು ಅನ್ನೋದನ್ನ ಚಿತ್ರತಂಡ ಸದ್ಯದಲ್ಲೇ ಅನೌನ್ಸ್ ಮಾಡಬೇಕಿದೆ. ಕನ್ನಡ ವರ್ಷನ್ ಆಫ್ ಸೂ ಫ್ರಮ್ ಸೋ ಮುಂಬೈಯಲ್ಲಿ, ಮಹಾರಾಷ್ಟ್ರದಲ್ಲಿ ತುಂಬ ದೊಡ್ಡ ಪ್ರದರ್ಶನ ಕಾಣ್ತಾ ಇದೆ. ಅಲ್ಲಿ ಕೇರಳಿಗರು ಮಲಯಾಳಂ ವರ್ಷನ್ ನೋಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಈ ಸಿನಿಮಾ ಅದರ ಏನು ಅದು ಬಜ್ನ ಕ್ರಿಯೇಟ್ ಮಾಡಿತ್ತು, ಏನು ಅದು ಒಂದು ಎಂಟರ್ಟೈನ್ಮೆಂಟ್ನ ಕೊಡೋಕ್ಕೆ ಶುರು ಮಾಡ್ತು, ಅದನ್ನು ಕಂಟಿನ್ಯೂಸ್ ಮುಂದುವರಿಸಿದೆ. ಸೊ ಈ ವಾರ ಕೂಲಿ ಬಂದರು, ವಾರ್ ಬಂದರು, ಯಾವುದೇ ಸಿನಿಮಾ ಬಂದರು ಸೂ ಫ್ರಮ್ ಸೋಗೆ ಯಾವುದೇ ಎಫೆಕ್ಟ್ ಆಗಿಲ್ಲ. ಶೋಸ್ ಕಡಿಮೆ ಆಗಿದೆ ಬಿಟ್ಟರೆ ಆ ಶೋಸ್ ಅದನ್ನು ನಾಳೆ ನಾಡಿದಿಂದ ಮತ್ತು ಜಾಸ್ತಿ ಆದರೂ ಅಚ್ಚರಿ ಇಲ್ಲ. ಸೋಮವಾರದಿಂದ ಇವರೆಲ್ಲರ ಶೋಗಳು ಅದೇ ಕಿತ್ಕೊಂಡ್ರೂ ಅಚ್ಚರಿ ಇಲ್ಲ. ಆ ರೀತಿಯಾದಂಥ ವಾತಾವರಣ ಇವತ್ತು ಶುರುವಾಗಿದೆ. ಸೊ ಖಂಡಿತವಾಗ್ಲೂ ಸೂ ಫ್ರಮ್ ಸೋ 100 ಕೋಟಿ ಮಾಡೋದಂತೂ ಗ್ಯಾರಂಟಿ ಅಂತ ಇಲ್ಲಿಂದ ಅನ್ನಿಸ್ತಾ ಇದೆ. ಸೊ ಇದು ಈ ಹೊತ್ತಿನ ಅಪ್ಡೇಟು. ನಾನು ಜಸ್ಟ್ ಬುಕ್ ಮೈ ಶೋ ನೋಡ್ತಾ ಇದ್ದೆ. ಹಬ್ಬದ ದಿನ, ಇವತ್ತು ರಜಾ ಇತ್ತು, ನಾಳೆನೂ ರಜಾ ಇದೆ, ನಾಡಿದ್ದು ರಜಾ ಇದೆ. ಸೊ ಈ 3 ದಿನದಲ್ಲಿ ಯಾವ ಸಿನಿಮಾ ಏನು ಮಾಡ್ಬೋದು ಅಂತ ಹುಡುಕಾಟ ಮಾಡಿದಾಗ ಈ ಒಂದು ವಿಷಯ ಸಿಕ್ತು. ಇದನ್ನು ನಿಮ್ಮ ಮುಂದೆ ಇಡಬೇಕು ಅನ್ನಿಸ್ತು. ಸೊ ಕನ್ನಡ ಸಿನಿಮಾಗೆ ಯಾವುದೇ ದೊಡ್ಡ ಸಿನಿಮಾ ಬಂದರೂ, ಎಷ್ಟೇ ದೊಡ್ಡ ಇದ್ದಿದ್ರು, ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಕಂಟೆಂಟ್ ಅಂತಾಗ ಯಾವ ಸ್ಟಾರು ಬೇಕಾಗಿಲ್ಲ, ಯಾವ ದೊಡ್ಡ ಪ್ರೊಡಕ್ಷನು ಬೇಕಾಗಿಲ್ಲ, ಯಾವ ಕ್ವಾಲಿಟಿನೂ ಬೇಕಾಗಿಲ್ಲ, ಎಂಟರ್ಟೈನ್ಮೆಂಟ್ ಅಷ್ಟೇ ಇಲ್ಲಿ ಕೌಂಟ್ ಆಗುತ್ತೆ.
ರಂಚೋದಷ್ಟೇ ಕೌಂಟ್ ಆಗುತ್ತೆ ಅನ್ನೋದಕ್ಕೆ ಮತ್ತೊಂದು ಸಲ ಸೂಫ್ರಮ್ಸು ಎಕ್ಸಾಂಪಲ್ ಆಗಿದೆ ಅಂತ ಹೇಳ್ಬೋದು. ನಮಸ್ಕಾರ.